ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಲ್ಲ ವೆರೈಟಿನೂ ಅದರಲ್ಲೇ ಮಾಡ್ತಾ ಇದ್ದೀನಿ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಆಫ್ಟರ್ನೂನ್ ಮಧ್ಯಾಹ್ನದ್ದು ನನ್ನ ಲಂಚು ಯಾವ ಥರ ಇರುತ್ತೆ, ಯಾವ ಥರ ಮಾಡ್ತಾಯಿದ್ದೀನಿ, ನನ್ನ ಮಧ್ಯಾಹ್ನ ರೆಸಿಪಿ ಮತ್ತು ಮಧ್ಯಾಹ್ನ ನಂದು ರೊಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬೆಳಗ್ಗೆ ನನ್ನ ಮಾರ್ನಿಂಗ್ ರೊಟೀನ್ ನಿಮ್ಗೆ ಆಲ್ರೆಡಿ ನೀವೆಲ್ಲರೂ ನೋಡಿರ್ತೀರ ಯಾವ ಥರ ಇರುತ್ತೆ, ಹೆಂಗಿರುತ್ತೆ ಅಂತ. ಅದಾದಮೇಲೆ ಈಗ ಮಧ್ಯಾಹ್ನದ ರೊಟೀನು ಸ್ವಲ್ಪ ಬೇರೆ ಥರನೇ ಇರುತ್ತೆ. ಮಾರ್ನಿಂಗ್ ಅಂದರೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ, ಫುಲ್ ಹೆವಿ ಕೆಲಸ ಇರುತ್ತೆ. ಅದೆಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಆದಮೇಲೆ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಆದಮೇಲೆ ನಮ್ಮದು ಮಧ್ಯಾಹ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಈಗ ಏನೇನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಇವತ್ತು ಸ್ವಲ್ಪ ಮೆಂತ್ಯ ಸೊಪ್ಪಿಂದ ಎಲ್ಲ ವೆರೈಟಿನೂ ಮೆಂತೆಯಿಂದಲೇ ಮಾಡ್ತಾ ಇದ್ದೀನಿ. ಅದೇನೇನು ಹೆಂಗೆ ಅಂತ ನೋಡಿ ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಅಂದರೆ ನಮ್ಮ ಮನೆಯವರು ಸ್ವಲ್ಪ ಮೆಂತ್ಯ ಸೊಪ್ಪು ತಗೊಂಡ್ಬಾ ಅಂತಂದೆ. ಮೆಂತ್ಯ ಸೊಪ್ಪು ತಗೊಂಡು ಬಂದರೆ ಸ್ವಲ್ಪ ಮೆಂತ್ಯ ಸೊಪ್ಪು ಎಷ್ಟು ಹಾಕ್ತಾರೆ ಏನಕ್ಕಾದ್ರು ಒಂದು ಕಟ್ಟು ಒಂದಿಷ್ಟು ಹಾಕಿದ್ರೆ ಸಾಕಾಗುತ್ತೆ. ಅಂಥದ್ರಲ್ಲಿ ಇಷ್ಟು ತಗೊಂಡು ಬಂದುಬಿಟ್ಟಿದ್ದಾರೆ. ಅದು ಸೊಪ್ಪು ಸ್ವಲ್ಪ ಜಾಸ್ತಿ ದಿನ ಉಳಿಯಲ್ಲ, ಅದ್ರಾಗ 3 ಥರ ಸೊಪ್ಪು ತಂದಿದ್ದಾರೆ. ಹಂಗಾಗಿ ಇವತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಲ್ಲ ವೆರೈಟಿನೂ ಅದರಲ್ಲೇ ಮಾಡ್ತಾ ಇದ್ದೀನಿ ನೋಡಿ. ಇಷ್ಟ ಆದರೂ ಆಗ್ಬೋದು. ಈ ವಿಡಿಯೋ ಪೂರ್ತಿ ಕಂಟಿನ್ಯೂಸ್ ಆಗಿ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬರಿಗೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮೆಲ್ಲ ಸಪೋರ್ಟು ಸದಾಕಾಲ ಇರಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವಾಗ ಫಸ್ಟು ನಾನು ಮೆಂತ್ಯ ಚಪಾತಿಗೆ ಏನೇನು ಹಾಕಿ ಕಲಿಸ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮೆಂತ್ಯ ಚಪಾತಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನಾನು ಇಬ್ಬರಿಗೆ ಮಾಡೋದ್ರಿಂದ ಸ್ವಲ್ಪ ಕಡಿಮೆನೇ ತಗೊಳ್ತಾ ಇರ್ತೀನಿ. 1-2 ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಓಮ್ ಕಾಳು ಇರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಅದು ಚಪಾತಿ ಮಾಡಿರಿ ಅನ್ನೋ ದೃಷ್ಟಿಯಿಂದ. ಅದಾದಮೇಲೆ ಅದಕ್ಕೆ 1-2 ಸ್ಪೂನಷ್ಟು ನಾನು ಎಳ್ಳು, ವೈಟ್ ಎಳ್ಳು ಇರ್ತಾವಲ್ಲ ಅದು ಬಿಸಿ ಮಾಡಿ ಹಾಕಿರೋ ವೈಟ್ ಎಳ್ಳು ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳು. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ. 1-2 ಸ್ಪೂನಷ್ಟು ಇಲ್ಲ 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಪರೋಟಾಗೆಲ್ಲ ಹಾಕಿದ್ರೆ ಸ್ವಲ್ಪ ಚೆಂದ ಬರುತ್ತಲ್ಲ, ಅದೇ ಥರ ಪರೋಟ ಥರ ಚಪಾತಿ ಥರ ಎಲ್ಲ ಚೆಂದಿರುತ್ತೆ. ಮತ್ತು ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಅಂದರೆ ಸ್ವಲ್ಪ ಒಂದು ಅರ್ಧ ಇಂಚು 4 ಎಸಳು ಅನ್ನಂಗಿರ್ತಾವಲ್ಲ ಅಷ್ಟೇ ತಗೋಬೇಕು. ತುಂಬ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳಂಗಿಲ್ಲ. ಅದನ್ನು 1/4 ಸ್ಪೂನಷ್ಟು ಚೆನ್ನಾಗಿ ಜಜ್ಜಿಬಿಟ್ಟು ಅದಕ್ಕೂ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಈಗ ಮೆಂತ್ಯ ಸೊಪ್ಪನ್ನ ನಾನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಎಲೆ ಎಲ್ಲ ಬಿಡಿಸ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ನೀಟಾಗಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದು ಕೂಡ ಈಗ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಪೂರ್ತಿ ಎಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಲಿ. ನೀಟಾಗಿ ನೀರು ಹಾಕೋಣದೇನು ಬೇಡ, ಫಸ್ಟು ಇದರಲ್ಲೇ ನೀರಿರುತ್ತಲ್ಲ, ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ. ಇದು ಮಿಕ್ಸ್ ಆದಮೇಲೆ ಇದಕ್ಕೆ 4 ಸ್ಪೂನಷ್ಟು ನಾನು ಹಾಲು ಹಾಕ್ತಾಯಿದ್ದೀನಿ. ಅಂದರೆ ಕಾದು ಹಾರಿರೋ ಅಂಥ ಹಾಲು ಹಾಕ್ತಾಯಿದ್ದೀನಿ. ಅದಕ್ಕೆ 1 ಸ್ಪೂನು 1-2 ಸ್ಪೂನು ಅಷ್ಟು ನಾನು ಆಯಿಲ್ ಕೂಡ ಸೇರಿಸ್ತಾ ಇದ್ದೀನಿ. ಅದು ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಪೂರ್ತಿ ಎಲ್ಲ ಹಿಟ್ಟಲ್ಲೇ ಚೆನ್ನಾಗಿ ಮಿಕ್ಸ್ ಆಗಲಿ. ಅದು ಮಿಕ್ಸ್ ಆದಮೇಲೆ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದ್ಕೊಂಡ್ಬಿಡೋಣ, ಕಲಿಸ್ಬಿಡೋಣ. ಈ ಕಲಸಿ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹಾಗೆ ನೋಡಿ ರೌಂಡ್ ಮಾಡಿ ಎತ್ತಿಟ್ಬಿಟ್ರೆ ಆಮೇಲೆ ಚಪಾತಿ ಮಾಡೋ ಅಷ್ಟೊತ್ತಿಗೆ ನೀಟಾಗಿ ಚೆನ್ನಾಗಿ ಸ್ಮೂತಾಗಿ ಬಂದಿರುತ್ತೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಹಾಗೆ ಎತ್ತಿಟ್ಬಿಡೋಣ. ಈಗ ನಾನು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ. ಮೆಂತ್ಯ ಬಾತು ಸಿಂಪಲ್ ಆಗಿರುತ್ತೆ, ತುಂಬ ಹೆವಿ ಇರೋದಿಲ್ಲ. ಒಂದು ಚಪಾತಿಗೆ ಒಂದು ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿಬಿಟ್ಟು ಪ್ಲೈನ್ ಪಲಾವ್ ಥರ ಮಾಡೋದು ಮೆಂತ್ಯ ಬಾತು. ಪೂರ್ತಿ ನಾಷ್ಟ ಆಗ್ತಾರಲ್ಲ, ಚಪಾತಿಗೆ ಸೈಡ್ ಡಿಶ್ ಆಗಿ ಮಾಡ್ತಾರಲ್ಲ ಆ ಥರ ಕಲರ್ ರೈಸು, ಅದು ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿರುತ್ತೆ, ನೋಡ್ಕೊಳ್ಳಿ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಸಿಂಪಲ್ ಆಗಿರುತ್ತೆ. ಒಂದು ಸೈಡ್ ಡಿಶ್ ಥರ ಇರುತ್ತೆ. ಒಂದು ಚಪಾತಿ ಮಾಡಿದ್ರೆ ಅದಕ್ಕೆ ಸೈಡ್ ಡಿಶ್ ವೈಟ್ ರೈಸ್ ಇರುತ್ತಲ್ಲ, ವೈಟ್ ರೈಸ್ಕಿನ್ನ ಈ ಥರ ಕಲರ್ ರೈಸ್ ಥರ ಇರುತ್ತೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಸ್ಪೈಸಸ್ ಎಲ್ಲ ಕಡಿಮೆ ಇದ್ದು ಒಂಥರ ಮೆಲ್ಟಾಗಿ ಭಾಳ ಚೆನ್ನಾಗಿರುತ್ತೆ ಆ ಥರ. ಅದಕ್ಕೆ ಒಂದು 4-5 ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ. ಅದು ಉದ್ದುದ ಕಟ್ ಮಾಡಿದ್ದೀನಿ. ಚಿಕ್ಕದಾಗಿ ಏನು ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ಒಂದು ಈರುಳ್ಳಿ, ಚಿಕ್ಕ ಈರುಳ್ಳಿ ಅಷ್ಟೇ, ಜಾಸ್ತಿ ಏನಿಲ್ಲ. ಒಂದು ಚಿಕ್ಕ ಈರುಳ್ಳಿಯನ್ನು ಅದು ಕೂಡ ಉದ್ದುದ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಕುದಿನ ಬೇಕು, ಫ್ಲೇವರ್ಗೆಲ್ಲ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕುದಿನ ಕೂಡ ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಈಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ. ಒಂದು ಬಾಣಲಿ ಅಂದರೆ ಮಡಿಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅದು ಮಡಿಕೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಆಯಿಲ್ ಹಾಕ್ಬಿಟ್ಟು
ಅದಕ್ಕೆ ಸ್ಪೈಸಸ್ಸು ಸ್ವಲ್ಪ ಸ್ವಲ್ಪ ಸ್ಪೈಸಸ್ ಅಷ್ಟೇ, ತುಂಬ ಜಾಸ್ತಿ ಪಲಾವ್ಗೆ ಹಾಕ್ತೀವಲ್ಲ ಆ ಲೆವೆಲಲ್ಲಿ ಹಾಕೋದು ಬೇಡ. ಒಂದೊಂದು ಅರ್ಧ ಒಂದೊಂದು ಹಂಗೆ ಚಕ್ಕೆ ಲವಂಗ ಆ ಥರ ಎಲ್ಲ ಇರ್ತಾವಲ್ಲ, ಸ್ವಲ್ಪ ಸ್ಪೈಸಸ್ ಇರಬೇಕು, ಗಮ್ಮತ್ತಿರಬೇಕು, ಆದರೆ ಜಾಸ್ತಿ ಘಾಟ್ ಇರಬಾರ್ದು, ಆ ಥರ ಹಾಕೋಣ. ಅದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದಮೇಲೆ ಅದಕ್ಕೆ ನಾವು ಹಚ್ಚಿರೋ ಅಂಥ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಕೂಡ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಕಲರ್ ಚೇಂಜ್ ಆಗಿ ಎಲ್ಲ ಬಿಡಿ ಬಿಡಿ ಆಗುತ್ತಲ್ಲ, ಆವಾಗ ಸ್ವಲ್ಪ ಇದಕ್ಕೆ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ಇರಬೇಕು. ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಫ್ಲೇವರ್ಗಷ್ಟೇ ಹಾಕ್ಕೊಳ್ಳೋಣ. ಅದೆಲ್ಲದನ್ನು ಹಾಕಿಬಿಟ್ಟು ಸ್ವಲ್ಪ ಆಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಅದು ಫುಲ್ಲು ಬಾಯ್ಲ್ ಆದಂಗೆ ಆಗಿಬಿಡುತ್ತೆ. ಅದು ಫುಲ್ ಬಾಯ್ಲ್ ಆದಂಗೆ ಆದಮೇಲೆ ಅದಕ್ಕೆ ನಾವು 1:2 ಥರ ಅಕ್ಕಿಗೆ ನೀವು ನೀರು ಎಷ್ಟು ಇಡ್ತೀರೋ ಆ ಲೆವೆಲಲ್ಲಿ ನೀರಿಟ್ಟರೆ ಸಾಕು. ಸ್ವಲ್ಪ ಅನ್ನ ಉದುದ್ರಾಗಿ ಚೆನ್ನಾಗಿ ಬರೋಂಗೆ ಇಟ್ಟರೆ ಸಾಕು, ಸ್ವಲ್ಪ ಕಡಿಮೆ ನೀರು ಥರ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಅದು ಕುದಿ ಬರೋವರೆಗೂ ಹಾಗೆ ಪ್ಲೇಟ್ ಮುಚ್ಚೋಣ. ಕುದಿ ಬಂದ ಆದಮೇಲೆ ಅಕ್ಕಿನ ತೊಳೆದ್ಬಿಟ್ಟು ಅದಕ್ಕೆ ಹಾಕೋಣ. ಅಕ್ಕಿ ಅಂದರೆ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಟಿದ್ದೀನಿ. ಒಂದು 10 ನಿಮಿಷ ನೆನೆಸಿಟ್ರೆ ಅದು ಅನ್ನ ನೀಟಾಗಿ ಬೇಗ ಆಗುತ್ತೆ ಮತ್ತು ಉದುದ್ರಾಗಿ ನೀಟಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ನೆನೆಸಿರೋ ಅಕ್ಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ಅಕ್ಕಿ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಹಾಗೆ ಸ್ವಲ್ಪ ಹೈ ಫ್ಲೇಮಲ್ಲಿ ಬಿಟ್ಬಿಟ್ಟು ಅದಾದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಡಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ಈಗ ನೋಡಿ ರೈಸು ತುಂಬ ಅಂದರೆ ತುಂಬ ಚೆನ್ನಾಗಿ ಉದುದ್ರಾಗಿ ನೀಟಾಗಿ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು ಗ್ರೇವಿ ಥರ ಇದ್ದರೆ ತುಂಬ ಚೆಂದಿರುತ್ತೆ. ಇದ್ರ ಜೊತೆಗೆ ಒಂಥರ ಗ್ರೇವಿ ಥರ ಇರಬೇಕು. ಅದಕ್ಕೂ ಮತ್ತು ಚಪಾತಿ ಮಾಡಿದ್ದೀನಲ್ಲ, ಆ ಚಪಾತಿಗೂ ಗ್ರೇವಿ ಬೇಕಲ್ಲ, ಹಂಗಾಗಿ ಎರಡಕ್ಕೂ ಸೇರಿ ಒಂದು ಮೆಂತೆ ಮತ್ತು ಆಲೂಗೆಡ್ಡೆ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಎರಡು ಕಾಂಬಿನೇಷನ್ಗೂ ತುಂಬ ಕರೆಕ್ಟ್ ಆಗುತ್ತೆ. ನೀವು ಆ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ 1-2 ಆಲೂಗೆಡ್ಡೆ ತಗೊಂಡಿದ್ದೀನಿ ಚಿಕ್ಕದಾಗೆ, 1-2 ಟೊಮಟೊ ತಗೊಂಡಿದ್ದೀನಿ, ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಈರುಳ್ಳಿ ತಗೊಂಡಿದ್ದೀನಿ. ಇದನ್ನೆಲ್ಲದನ್ನು ನೀಟಾಗಿ ಕಟ್ ಮಾಡಿ ಹಚ್ಚಿ ಇಟ್ಕೊಳ್ಳೋಣ. ನಾನು ಆಲೂಗೆಡ್ಡೆ ಮಾತ್ರ ಅದನ್ನು ಸಿಪ್ಪೆ ತೆಗೆದು ಕಟ್ ಮಾಡ್ತಾಯಿದ್ದೀನಿ. ಅದನ್ನು ಸಿಪ್ಪೆ ಏನೋ ಬೇಡ ಅನಿಸುತ್ತೆ ನನಗೆ, ಹಂಗಾಗಿ ಹಾಕಿರೂ ಏನೂ ತೊಂದರೆ ಇಲ್ಲ, ಹಾಕ್ಬೋದು. ಆದರೆ ಹಾಕೋದ್ಕಿನ್ನ ಈ ಸಿಪ್ಪೆ ತೆಗೆದು ಹಾಕಿದ್ರೆ ಸ್ವಲ್ಪ ಬೇಗ ಕುಕ್ ಆಗುತ್ತೆ, ಬಾಯ್ಲ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದನ್ನೆಲ್ಲ ನೀಟಾಗಿ ಪಟಾಟನ ಸ್ವಲ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ಟೊಮಟೊ ಮತ್ತು ಈರುಳ್ಳಿನ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಅದನ್ನೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ, ಸ್ಟವ್ ಆನ್ ಮಾಡಿಬಿಡೋಣ. ಒಂದು ಬಾಣಲಿ ಇಟ್ಟು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕಾಮನ್ನಾಗಿ ಹಾಕ್ತೀವಲ್ಲ ಅದೇ ಥರ ಹಾಕಿ ಅದಕ್ಕೆ ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಎಳ್ಳು ಹಾಕ್ಬಿಟ್ಟು ಅದು ಸ್ವಲ್ಪ ಚಟ್ಪಟ್ಟು ಅಂದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಅದಕ್ಕೆ ಟೊಮಟೊ ಸೇರಿಸ್ತಾ ಇದ್ದೀನಿ. ಟೊಮಟೊ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಆಗಲಿ. ಏನು ತುಂಬ ಫ್ರೈ ಆಗೋದು ಮೆತ್ತಗಾಗೋದೇನು ಬೇಕಾಗಿರಲ್ಲ. ಇನ್ನು ಪಟಾಟೊ ಬೇರೆ ಹಾಕ್ತೀವಲ್ಲ ಅದರಲ್ಲಿ ಕೂಡ ಅದು ಫ್ರೈ ಆಗ್ತಾ ಇರುತ್ತೆ. ಹಾಗಾಗಿ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಜಜ್ಜುತ್ತಾ ಇದ್ದೀನಿ. ಸ್ವಲ್ಪನೇ ಅಷ್ಟೇ, ಜಾಸ್ತಿ ಏನು, ಒಂದು ಅರ್ಧ ಬೆಳ್ಳುಳ್ಳಿ, ಒಂದು 10-12 ಎಸಲಿರ್ತಾವಲ್ಲ ಹೌದು, ಮತ್ತು 1 ಇಂಚಷ್ಟು ಚಿಕ್ಕದು ಶುಂಠಿ ತಗೊಂಡು ಜಜ್ಜಿಬಿಟ್ಟಿದ್ದೀನಿ. ಅದು ಜಜ್ಜಿ ಅದು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಅದಕ್ಕೆ ಪಟಾಟೊ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಪಟಾಟ ಈಗ ಸಿಪ್ಪೆ ತೆಗೆದು ಹಾಕಿದ್ರೆ ಸ್ವಲ್ಪ ಬೇಗ ಕುಕ್ ಆಗುತ್ತೆ ಅನ್ನೋದ್ರಿಂದ, ಹಂಗಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಸೇರಿಸ್ಬಿಟ್ಟು ಈಗ ಮತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಪೂರ್ತಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಬಿಟ್ರೆ ಇದೆಲ್ಲ ಪೂರ್ತಿ ಸಾಫ್ಟ್ ಆಗುತ್ತೆ ನೋಡಿ. ಈಗ ಪೂರ್ತಿ ಸಾಫ್ಟ್ ಆದಮೇಲೆ ಇದಕ್ಕೆ ನಾವು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ತೊಳೆದು ಎತ್ತಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಸೇರಿಸೋಣ. ಇದು ಪೂರ್ತಿ ಇದನ್ನು ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ. ಅದು ಪಲ್ಯದ ಆಲೂಗಡ್ಡೆ ಜೊತೆಗೆ ಸ್ವಲ್ಪ ಬೇಗ ಮೆತ್ತಗಾಗ್ಬಿಟ್ಟು ಸ್ವಲ್ಪವೇ ಆಗುತ್ತೆ. ಹಂಗಾಗಿ 1-2 ಇಡಿ 3 ಇಡಿ ಅಷ್ಟು ನಾನು ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಈಗ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಕುಕ್ ಮಾಡಿಬಿಟ್ರೆ ಈಗ ನೋಡಿ ಪಲ್ಯ ರೆಡಿ ಆಗಿಬಿಡುತ್ತೆ. ಈಗ ಪಟಾಟೊ ಮೆಂತ್ಯ ಎಲ್ಲ ಬೆಂದಿದೆ ಅನ್ಬೇಕಾದ್ರೆ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಧನಿಯಾ ಪುಡಿ ಮತ್ತು ಇದು ಚಿಲ್ಲಿ ಪೌಡರು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ನೀವು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿಗೂ ಬೇಡ ಅನ್ನೋ ಥರ, ಈ ಥರ ಗೊಜ್ಜು ಥರ ಇದ್ದರೆ ಪಲ್ಯ ಥರ ಚೆಂದಿರುತ್ತೆ. ಇದು ಚಪಾತಿಗೂ ಚೆನ್ನಾಗಿರುತ್ತೆ,
ಪೂರಿ ದೋಸೆ ಎಲ್ಲದಕ್ಕೂ ಈಸಿ ಆಗುತ್ತೆ. ಮತ್ತು ಈ ಥರ ನಾವು ರೈಸ್ ಮಾಡಿದ್ವಲ್ಲ, ಆ ರೈಸಿಗೆ ಕೂಡ ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬ ಚೆಂದಿರುತ್ತೆ, ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ. ಹಂಗಾಗಿ ಇವತ್ತು ಪೂರ್ತಿ ಡೇ ಮೆಂತೆದೇ ಎಲ್ಲ ಮಾಡ್ತಾಯಿದ್ದೀನಿ. ಹಂಗಾಗಿ ಈಗ ಅದಾದಮೇಲೆ ಸ್ವಲ್ಪ ಒಂದು ಡ್ರೈ ಪಲ್ಯ ಬೇಕು ನನಗೆ ಈ ಥರ ಗೊಜ್ಜು ಥರ ಒಂದು ಡ್ರೈ ಪಲ್ಯ ಬೇಕು ಅಂತ ನಾನು ಬೆಂಡೆಕಾಯಿ ಇತ್ತು, ಬೆಂಡೆಕಾಯಿನ ತಗೊಂಡು ಅದನ್ನು ಸ್ವಲ್ಪ ಡ್ರೈ ಪಲ್ಯ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಅದಾದರೆ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆಲ್ಲ. ಹಂಗಾಗಿ ನೆನ್ಸಿಗೆ ಸೈಡ್ ಡಿಶ್ ಥರ ಇರುತ್ತಲ್ಲ, ಹಂಗಾಗಿ ಅದು ಬೆಂಡೆಕಾಯಿನ ಆ ಕಡೆ ಈ ಕಡೆ ಕಟ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ದೊಡ್ಡದಾಗೆ 1-2 ಇಂಚು ಥರ ಕಟ್ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ಏನು ಬೇಡ, ಪಲ್ಯ ಥರ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಹೆಚ್ಚಿಟ್ಕೊಳ್ಳೋಣ. 1-2 ಇಂಚು ಥರ ಉದ್ದ ಇದ್ದರೆ ಅರ್ಧ, ಇನ್ನು ತುಂಬ ಚಿಕ್ಕದಿದ್ದರೆ ಹಾಗೆ ಹಾಕೋಣ. ಇನ್ನೂ ಸ್ವಲ್ಪ ಜಾಸ್ತಿ ಉದ್ದ ಇದ್ದರೆ ಅದರಲ್ಲಿ 1-3 ಮಾಡ್ಕೊಂಡ್ರೆ ಆಯಿತು. ಆ ಥರ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಈಗ ಇದನ್ನು ನಾವು ಒಗ್ಗರಣೆಗೆ ತಗೊಳ್ಳೋಣ. ಈಗ ಒಂದು ಬಾಣಲಿಯಲ್ಲಿ ಆಯಿಲ್ ಹಾಕೋಣ. ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಸ್ವಲ್ಪ ಅದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದಕ್ಕೆ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೂಡ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ದಪ್ಪ ಹಚ್ಚೋದೇನು ಬೇಡ, ಚಿಕ್ಕದಾಗೆ ಇರಲಿ. ಅದಾದಮೇಲೆ ಬೆಂಡೆಕಾಯಿನ ಹಾಕಿಬಿಟ್ಟು ನಾವು ಫಸ್ಟ್ಗೆ ಎಣ್ಣೆಯಲ್ಲಿ ಹುರಿತೀವಲ್ಲ ಅದನ್ನು ಈಗೇ ಹಾಕ್ಬಿಟ್ಟು ಸ್ವಲ್ಪ ಆಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ, ನೀರು ಹಾಕಬಾರ್ದು. ಆಯಿಲಲ್ಲೇ ಸ್ವಲ್ಪ ಕುಕ್ ಆಗಂಗೆ ಸ್ವಲ್ಪ ಮೆತ್ತಗಾಗುತ್ತಲ್ಲ ಅಲ್ಲೇ ಮಟ್ಟ ಸ್ವಲ್ಪ ಫ್ರೈ ಮಾಡ್ತಾ ಇರೋಣ. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀವೇನು ಮಾಡಬೇಕು ಅಂದರೆ ಖಾರದ ಪುಡಿ, ಉಪ್ಪು, ಅರಶಿನ ಹಾಕ್ಬಿಟ್ಟು ಶೇಂಗಾ ಪುಡಿ ಹಾಕಿದರೆ ಓಕೆ, ಅದನ್ನಾದರೂ ಹಾಕ್ಬೋದು. ಇಲ್ಲ ಅಂತಂದರೆ ನಿಮ್ಮ ಹತ್ರ ಚಟ್ನಿ ಪುಡಿ ಇರುತ್ತೆ ನೋಡಿ, ಅದು ಹಾಕ್ಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಪುಡಿಗೆ ನೀವು ಎಲ್ಲದನ್ನು ಹಾಕ್ಬಿಟ್ಟಿರ್ತೀರಲ್ಲ, ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿರ್ತೀರಲ್ಲ, ಹಂಗಾಗಿ ಅದು ಹಾಕ್ಬಿಟ್ರು ಸ್ವಲ್ಪ ಚೆಂದಿರುತ್ತೆ. ಹಂಗಾಗಿ ಅದಾದ್ರೂ ಹಾಕ್ಬೋದು. ನನ್ನ ಹತ್ರ ಚಟ್ನಿ ಪುಡಿ ಇತ್ತು, ಹಂಗಾಗಿ ನಾನು ಸ್ವಲ್ಪ ಪಲ್ಯಕ್ಕೆ ಚಟ್ನಿ ಪುಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ, ಗಮ್ಮತ್ತಿರುತ್ತೆ, ಚೆಂದಿರುತ್ತೆ, ರುಚಿ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೀನಿ. ಅದಾದಮೇಲೆ ಈಗ ನಾನು ಚಪಾತಿ ಮಾಡೋ ಟೈಮ್ ಬಂದಿದೆ. ಈಗ ಚಪಾತಿನ ನೀಟಾಗಿ ಲಟ್ಟಿಸಿ ಪದ್ರ ಮಾಡಿ ಲಟ್ಟಿಸಿ ಸುಟ್ಬಿಟ್ರೆ ನಿಜವಾಗೂ ತುಂಬ ಅಂದರೆ ತುಂಬ ಚೆಂದಿರುತ್ತೆ, ಹೆಲ್ತಿ ಆಗಿರುತ್ತೆ. ಈಗ ನಾವು ಇದು ಏನಪ್ಪ ಅಂತಂದರೆ ಇದರಲ್ಲೆಲ್ಲ ಏನಿರುತ್ತೆ ಜಾಸ್ತಿ ಮೆಂತ್ಯ ಎಲ್ಲ ತುಂಬ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ಶುಗರ್ BP ಇರೋರಿಗೆಲ್ಲ ಮೆಂತ್ಯ ಸೊಪ್ಪು ಹಾಳು ಹೊಟ್ಟೆಯಲ್ಲೆಲ್ಲ ಕೊಡ್ತಾರೆ. ಹಂಗಾಗಿ ಈ ಥರ ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂತಂದರೆ ಬರೀ ಮೆಂತ್ಯೆಯಿಂದ ಏನು ಮಾಡಲಿಕ್ಕಾಗಲ್ಲ. ಈ ಥರ ಫುಲ್ ವೆರೈಟಿ ಮೆಂತ್ಯೆಯಿಂದ ವಾರದಲ್ಲಿ ಒಂದಿನ ಫುಲ್ ಡೇ ಮೆಂತ್ಯ ಸೊಪ್ಪಿನ ತಗೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಈಗ ಚಪಾತಿ ಕೂಡ ತುಂಬ ಸಾಫ್ಟಾಗಿ ನೀಟಾಗಿ ಬಂದಿರುತ್ತೆ. ಹಂಗಾಗಿ ನೋಡಿ ಎಷ್ಟು ಸ್ಮೂತಾಗಿದ್ದಾವೆ, ಎಷ್ಟು ಚೆಂದಿದ್ದಾವೆ, ಕಲರ್ ಆಗಿರ್ತಾವಲ್ಲ. ಇದೇನೋ ವೆರೈಟಿ ಬೇರೆ ಥರ ಚಪಾತಿ ಅಂತ ಹುಡುಗರು ಇಷ್ಟು ತಿನ್ನಲಿಲ್ದಾರು ತಿಂತಾರೆ ಚಪಾತಿನ. ಹಂಗಾಗಿ ಈಗ ಅದಾದಮೇಲೆ ಒಂದು ಸಲಾಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಲಾಡ್ಗೆ ಏನು ತಗೊಂಡಿದ್ದೀನಿ ಅಂದರೆ ರಾಜ್ಮಾ ತಗೊಂಡಿದ್ದೀನಿ. ರಾಜ್ಮಾ ಗೊತ್ತಲ್ಲ ಎಲ್ಲರಿಗೂ, ತುಂಬ ಒಳ್ಳೆಯದು ಅಂತ. ಹಂಗಾಗಿ ನಾವು ಯಾವಾಗೆಲ್ಲ ನಮ್ಮ ಕಾಲದಾಗೆಲ್ಲ ರಾಜ್ಮಾ ಅಂದ್ರೇ ಗೊತ್ತಿರಲಿಲ್ಲ, ಬರೀ ಕಾಳುಗಳು ಅವು ಇವು ಎಲ್ಲ ಗೊತ್ತಿರೋ, ಹುಳ್ಳಿಕಾಳು, ಮೊಳಕೆ ಕಾಳು ಅಷ್ಟು ಗೊತ್ತಿರೋ, ರಾಜ್ಮಾ ಗೊತ್ತಿಲ್ಲ. ಈಗೆಲ್ಲ ರಾಜ್ಮಾ ಅಂತ ಫುಲ್ ಓಡ್ತಾ ಐತೆ. ಫುಲ್ ಹೆಲ್ತ್ ಬೆನಿಫಿಟ್ಸು, ಪ್ರೋಟೀನು ಎಲ್ಲ ಜಾಸ್ತಿ ಇದೆ ಅಂತ. ಅದಕ್ಕೆ ಸ್ವಲ್ಪ ನೀರಲ್ಲಿ ಅದು ರಾಜ್ಮಾ ಸ್ವಲ್ಪ ಒಂಥರ ಸ್ಮೆಲ್ ಜಾಸ್ತಿ ಇರುತ್ತೆ, ಒಂಥರ ಜಾಸ್ತಿ ಏನಿರೋದಿಲ್ಲ, ಆದರೂ ಸ್ವಲ್ಪ ಇರುತ್ತೆ. ಹಂಗಾಗಿ ಅದಕ್ಕೆ ಸ್ವಲ್ಪ ಫ್ಲೇವರ್ಗೋಸ್ಕರ ನಾನು ಇದು ಏನಂದರೆ 1-2 ಚಕ್ಕೆ ಲವಂಗ ಹಾಕ್ಬಿಟ್ಟು ಬಾಯ್ಲ್ ಮಾಡಿದೆ. ಅದು ಬಾಯ್ಲ್ ಮಾಡಿ ಕುದ್ದಿ ಅದು ಬೆಂದಾದಮೇಲೆ ಅದನ್ನು ಬಸ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಾ ಪೌಡರು ಮತ್ತು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಿ ಸ್ವಲ್ಪ ಕಾಳಿಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಕಾಳಿಗೆ ನೀಟಾಗಿ ಕೋಟಿಂಗ್ ಹತ್ತಲಿ ಅದು ಅಂತ. ಅದಾದಮೇಲೆ ಅದಕ್ಕೆ ಈರುಳ್ಳಿ ಚಿಕ್ಕದಾಗೆ ಸಲಾಡ್ಗೆ ಹಚ್ಚುತ್ತೀವಲ್ಲ ಆ ಥರ ಈರುಳ್ಳಿ, ಕ್ಯಾರೆಟು, ಟೊಮಟೊ ಮತ್ತು ಇದು ಕುಕ್ಕುಂಬರು ಎಲ್ಲ ಹಚ್ಚಿ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡೋಣ. ಅದ್ರ ಜೊತೆಗೆ ಸ್ವಲ್ಪ ಮೇಲೆ ಕೊತ್ತಂಬರಿ ಇದ್ದರೆ, ಯಾವುದೇ ಅಡುಗೆ ಕೊತ್ತಂಬರಿ ಇದ್ದರೆ ಅದು ರುಚಿನೂ ಜಾಸ್ತಿ ಆಗುತ್ತೆ ಮತ್ತು ನೋಡಲಿಕ್ಕೂ ತುಂಬ ಚೆಂದಿರುತ್ತೆ. ಹಂಗಾಗಿ ಕೊತ್ತಂಬರಿ ಹಾಕ್ಬಿಟ್ಟು ಮೇಲೆ ನಿಂಬು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಅದ್ರ ಮೇಲೆ 1 ಸ್ಪೂನಷ್ಟು ನಾನು ಇದು ಹಾಕಿದ್ದೀನಿ, ಎಳ್ಳು ಹಾಕಿದ್ದೀನಿ. ಅದ್ರ ಮೇಲೆ 1 ಸ್ಪೂನಷ್ಟು ನಾನು ಶೇಂಗಾ ಬೀಜ ಹಾಕಿದ್ದೀನಿ. ಹುರಿದು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಶೇಂಗಾ ಬೀಜ ಕೂಡ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಈಗ ಸಲಾಡ್ ಕೂಡ ನೋಡಿ ತುಂಬ ಅಂದರೆ ತುಂಬ ಚೆಂದಿರುತ್ತೆ, ಹೆಲ್ತಿಯಾಗಿರುತ್ತೆ. ಇವತ್ತಿನ ಊಟ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಹೆಲ್ತಿಯಾಗಿದೆ. ಅದ್ರ ಜೊತೆಗೆ ಒಂದು ಮಿಲ್ಕ್ ಶೇಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಬನಾನಾ ಇತ್ತು, ಅದಕ್ಕೆ 1-2 ಡೇಟ್ಸ್ ಹಾಕಿದ್ದೀನಿ. ಸ್ವಲ್ಪ ಸ್ವೀಟ್ಗೋಸ್ಕರ ಡೇಟ್ಸ್ ಹಾಕ್ತಿದ್ದೀನಿ ಅಷ್ಟೇ. ನಾನು ಇದಕ್ಕೇನು ಸಕ್ಕರೆ ಮತ್ತು ಬೆಲ್ಲ ಏನೂ ಹಾಕಿಲ್ಲ. ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಹಾಕಿಬಿಟ್ರೆ, ಮಿಕ್ಸಿಗೆ ಹಾಕಿಬಿಟ್ರೆ ಇದು
ಬನಾನಾ ಮಿಲ್ಕ್ ಶೇಕು ರೆಡಿ ಆಗಿಬಿಡುತ್ತೆ. ಅದ್ರ ಮೇಲೆ ಸ್ವಲ್ಪ ಇದು ಡ್ರೈ ಫ್ರೂಟ್ಸ್ ಎಲ್ಲ ಈ ಥರ ತುರಿದು ಹಾಕ್ಬಿಟ್ರೆ ತುಂಬ ಇದಂತೂ ನಿಜವಾಗ ನಂಗೆ ತುಂಬ ಇಷ್ಟ ಆಯಿತು. ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಾಕೋದು ತುಂಬ ಸರ್ಕಸ್ ಮಾಡ್ತಿದ್ದೆ ಅವಾಗ ಕಟ್ ಮಾಡಲಿಕ್ಕೆ. ಅಂದರೆ ಇದನ್ನು ತಗೊಂಡಾಗಿಂದ ಸುಮ್ಮನೆ ಈ ಥರ ಅಂದ್ಬಿಟ್ರೆ ಎಷ್ಟು ನೀಟಾಗಿ ಬೀಳ್ತವೆ ಅಂದರೆ ಅಷ್ಟು ನೀಟಾಗಿ ಬೀಳ್ತೈತೆ, ಅಷ್ಟು ಚೆಂದ ಕಾಣ್ತೈತೆ. ಏನೇ ಮಾಡಿದ್ರು ಅಷ್ಟು ಚೆಂದ ಅಂದರೆ ಚೆಂದ ಕಾಣ್ತಿರ್ತೈತೆ. ಮೇಲೆ ಹಾಕಿದ್ರೆ ಒಂಥರ ಡೆಕೋರೇಷನ್ ಥರ ಚೆಂದ ಕಾಣ್ತಿರುತ್ತೆ. ನಾವು ಕಟ್ ಮಾಡಾಕಿದ್ರೆ ಈ ಲೆವೆಲಿಗೆ ಬರೋದೇ ಇಲ್ಲ. ಹಂಗಾಗಿ ಅದೊಂದು ತಾಂಡಿದ್ದು ನನಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಈಗ ನೋಡಿ ನಂದು ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಒಂದು ಬೇಳೆ ಸಾರು ಕೂಡ ಮಾಡಿಟ್ಟೆ ನಾನು. ಸ್ವಲ್ಪ ರೈಸ್ಗೆ ಏನಾದರೂ ಬೇಕಾಗುತ್ತೆ, ಮತ್ತು ಪಲ್ಯ ಅಷ್ಟೇ ಬೇಡ ಅಂತಂದರೆ ರೈಸಿಗೆ ಸ್ವಲ್ಪ ಬೇಳೆ ಸಾರು ಕೂಡ ಬೇಕಾಗುತ್ತೆ ಅಂತ ಬೇಳೆ ಕೂಗಿಸಿ ಮಾಮೂಲಿ ಸಾಂಬಾರು ಥರ ಮಾಡಿದ್ದೀನಿ. ಇಷ್ಟು ಇವತ್ತಿನ ಅಡುಗೆ ನಂದು ರೆಡಿಯಾಗಿದೆ ನೋಡಿ. ಈ ಅಡುಗೆ ಎಲ್ಲ ಕಂಪ್ಲೀಟಾಗಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ. ಅವ್ರಿನ್ನ ಸ್ವಲ್ಪ ಬರೋದು ಲೇಟ್ ಆಯಿತು ಅಂತ ಅಂದರು. ಊಟಕ್ಕೆ ನಾನು ಬೇಗನೆ ಇಟ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಊಟ ಮಾಡಿ ಇವತ್ತಿನ ದಿನ ನನಗೆ ಸ್ವಲ್ಪ ರೆಸ್ಟು. ಇವತ್ತಿನ ದಿನ ಅಂತಲ್ಲ, ಊಟ ಆದಮೇಲೆ ನನಗೆ ಸ್ವಲ್ಪ ಮಧ್ಯಾಹ್ನ ಬೆಳಗ್ಗೆಲ್ಲ ಫುಲ್ ಕೆಲಸ ಇರುತ್ತೆ. ಮನೆಗೆ ಹೆಣ್ಮಕ್ಳು ಕೆಲಸ ಅಂದರೆ ಬೆಳಗ್ಗೆ ಫುಲ್ ಕೆಲಸ ಇರುತ್ತೆ. ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿ ನಾನು ಊಟ ಮಾಡಿ ಸ್ವಲ್ಪ ಅವಾಗ ರಿಲೀಫ್ ಅನಿಸುತ್ತೆ. ಇಷ್ಟೆಲ್ಲ ಕೆಲಸ ಆದಮೇಲೆ ನಾನು ಸ್ವಲ್ಪ ಬಾಡಿ ರೆಸ್ಟ್ ತಗೋಬೇಕು. ಯಾಕಂದರೆ ಬಾಡಿನೂ ಸ್ವಲ್ಪ ರೆಸ್ಟ್ ತಗೋಬೇಕು, ಮೈಂಡು ಸ್ವಲ್ಪ ರೆಸ್ಟ್ ತಗೋಬೇಕು. ನಾವು ಎಷ್ಟೇ ಕೆಲಸ ಮಾಡ್ತಾಯಿದ್ದೀವಿ, ಎಷ್ಟೇ ರಿಸ್ಕ್ ತಗೊಳ್ತಾ ಇದ್ದೀವಿ ಅಂತಂದರೆ ನಮ್ಮ ಬಾಡಿ ಮತ್ತು ನಮ್ಮ ಮೈಂಡು ನಮಗೆ ಸಪೋರ್ಟ್ ಮಾಡೋದಿಲ್ಲ. ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಊಟ ಮಾಡಿ ಆದಮೇಲೆ ನಮ್ಮ ಮನೆಗೆ ಬಂದಾಗ ಅವರಿಗೆ ಊಟ ಇಟ್ಬಿಟ್ಟು ನಾನು ಬೆಡ್ರೂಮಿಗೆ ಹೋಗ್ಬಿಟ್ಟು ಆರಾಮಾಗೆ ಮೊಬೈಲ್ ಇಟ್ಕೊಂಡು ಸ್ವಲ್ಪ ಏನಾದರೂ ನೋಡೋದಿದ್ರೆ ನೋಡ್ತಾ ಇರ್ತೀನಿ. ಮತ್ತು ಎಡಿಟಿಂಗ್ ಮಾಡೋದಿರುತ್ತಲ್ಲ, ಅದನ್ನು ಮಾತ್ರ ನಾನು 2:30ಇಂದ ಕಂಪಲ್ಸರಿ 5 ಗಂಟೆವರೆಗೂ ನಾನು ಇದೇ ಕೆಲಸದಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನಾವು ಲೈಫಲ್ಲಿ ಒಂದೊಂದು ಕೆಲಸ ಒಂದೊಂದಕ್ಕೆ ಈ ಥರ ಟೈಮ್ ಸೆಟ್ ಮಾಡ್ಕೊಂಡ್ರೆ ಲೈಫ್ ಆರಾಮಾಗಿ ಹೋಗ್ತಾ ಇರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಆಗಿಬಿಟ್ರೆ ಸ್ವಲ್ಪ ನಮಗೆ ಬ್ಯಾಲೆನ್ಸಿಂಗ್ ತಪ್ಪೋಗ್ಬಿಡುತ್ತೆ. ಹಂಗಾಗಿ ನಾನು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ರೊಟೀನ್ ಆದಮೇಲೆ ಮಧ್ಯಾಹ್ನ ಲಂಚ್ ಆದಮೇಲೆ ಎಡಿಟಿಂಗ್ ಕೆಲಸಕ್ಕೆ ಈ ಟೈಮಿಂದ ಈ ಟೈಮ್ಗೆ ಫಿಕ್ಸ್ ಆಗುತ್ತೆ. ಮತ್ತು ಸಾಯಂಕಾಲ 5 ಗಂಟೆಯಿಂದ ಮತ್ತೆ ನಾನು ರೊಟೀನ್ ಸ್ಟಾರ್ಟ್ ಆಗೋದ್ರಿಂದ ನಾನು ಬೆಳಗ್ಗೆ ಈ ಮಧ್ಯಾಹ್ನ ಈ ಟೈಮಲ್ಲಿ ನಂದು ಏನೇ ಇದ್ರು ವಾಯ್ಸ್ ಓವರ್ ಕೊಡೋದಿದ್ರು, ಮತ್ತು ಎಡಿಟಿಂಗ್ ಮಾಡೋದಿದ್ರು, ಮತ್ತು ಏನಾದ್ರು ಪೋಸ್ಟ್ ಮಾಡೋದಿದ್ರು, ಅದನ್ನೆಲ್ಲ ಈ ಟೈಮಲ್ಲಿ ನೀಟಾಗಿ ಮಾಡಿ ನಾನು ಇಟ್ಕೊಳ್ತಾ ಇರ್ತೀನಿ. ಹಂಗಾಗಿ ಸ್ವಲ್ಪ ಇದು ಒಂಥರ ನನಗೆ ಖುಷಿ ವಿಚಾರ ಆಗಿರೋದ್ರಿಂದ ಇದು ಮಾಡಲಿಕ್ಕೆ ನನಗೇನು ಅಷ್ಟೊಂದು ವಜೆ ಅನಿಸಲ್ಲ. ಒಂಥರ ಮೈಂಡ್ ರಿಲೀಫ್ ಅನ್ನಿಸ್ತಾ ಇರುತ್ತೆ. ಈ ಯೂಟ್ಯೂಬ್ ಜರ್ನಿ ನಾನು ಇಷ್ಟಪಟ್ಟು ಮಾಡಿರೋದ್ರಿಂದ ಇದೇನು ವಜೆ ಅನಿಸ್ತಾ ಇರಲ್ಲ. ಒಂಥರ ಎಲ್ಲ ಕೆಲಸ ಆದಮೇಲೆ ಇದೊಂಥರ ರಿಲೀಫ್ ಮೈಂಡ್ ಅನಿಸ್ತಾ ಇರುತ್ತೆ. ಈ ಕೆಲಸ ಮಾಡ್ತಾ ಇದ್ದರೆ, ಈ ಎಡಿಟಿಂಗು, ಈ ವಾಯ್ಸ್ ಓವರು ಕೊಡ್ತಾ ಇದ್ದರೆ ನನಗೆ ಒಂಥರ ರಿಲೀಫ್ ಅನ್ನಿಸ್ತೈತೆ. ಮೈಂಡ್ ಎಲ್ಲ ಒಂಥರ ಅನ್ನಿಸ್ತೈತೆ. ಏನೋ ಒಂಥರ ಬೇರೆಯವ್ರ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಇದ್ದೀನಿ, ಬೇರೆಯವ್ರಿಗೆ ಏನೋ ಹೇಳ್ತಾ ಇದ್ದೀನಿ, ಬೇರೆಯವ್ರು ಯಾರು ತಗೋ ಮಾತಾಡ್ತಾ ಇದ್ದೀನಿ, ನನ್ನ ಕಷ್ಟ ಎಲ್ಲ ಅವ್ರಿಗೆ ಹೇಳ್ಕೊಳ್ತಾ ಇದ್ದೀನಿ ಅನ್ನೋದೇನೋ ಒಂಥರ ಫೀಲ್ ಅನ್ನಿಸ್ತಾ ಇರುತ್ತೆ. ಹಂಗಾಗಿ ನನಗೆ ಇದರಲ್ಲಿ ಸ್ವಲ್ಪ ಖುಷಿ ಅನಿಸುತ್ತೆ. ಹಂಗಾಗಿ ಇದನ್ನು ಎಡಿಟಿಂಗ್ ಕೂಡ ನಮ್ಮ ಮನೆಗೆ ನಾನೇ ಮಾಡ್ತಾ ಇರೋದ್ರಿಂದ ಇದು ನಾನೇ ಇಷ್ಟಪಟ್ಟು ಮಾಡ್ತೀನಿ. ಈ ವಿಡಿಯೋ ನಿಜವಾಗ್ಲೂ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.